ಹಾಯ್ ನಮಸ್ತೆ ಎಲ್ರಿಗೂ. ಬನ್ನಿ ಟೊಮೆಟೊಕಾಯಿ ಚಟ್ನಿ ಮಾಡೋಣ. ಸಣ್ಣದಾಗಿ ಹಚ್ಚಿರೋ ಟೊಮೆಟೊಕಾಯಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಬೆಲ್ಲ ಇದಿಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಟೊಮೆಟೊಕಾಯಿನ ಹಚ್ಚಾದ್ಮೇಲೆ ಸ್ವಲ್ಪ ನೀರಲ್ಲಿ ಒಂದೆರಡು ಸರಿ ತೊಳೆದ್ಬಿಟ್ಟು ಎತ್ತಿಟ್ಕೊಳ್ಳಿ. ಏನಕ್ಕೆ ಅಂದರೆ ಅದರಲ್ಲಿ ತುಂಬ ಹುಳಿ ಅಂಶ ಇರುತ್ತೆ. ಅದು ಸ್ವಲ್ಪ ಕಮ್ಮಿ ಆದರೆ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಹುಳಿ ಇರುತ್ತೆ ಆಗ. ನೆಕ್ಸ್ಟ್ ಇನ್ನೊಂದು ಬಾಣಲಿಗೆ ಎಣ್ಣೆ, ಕಟ್ ಮಾಡಿಟ್ಟಿರೋ ಅಂತಹ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಎಲ್ಲ ಹಾಕಿ ಫ್ರೈ ಮಾಡಿ ಹಸಿ ವಾಸನೆ ಹೋಗೋ ತನಕ. ಅದಾದಮೇಲೆ ಟೊಮೆಟೊ ಹಾಕಿ, ಟೊಮೆಟೊ ಕಾಯಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಏನಕ್ಕೆ ಉಪ್ಪು ಹಾಕಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಹುರಿರಿ, ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಲಿ. ಅದಾದಮೇಲೆ ಇನ್ನೊಂದು ಕಡೆ ಒಂದು ಬಾಣಲಿಲಿ 1 ಕಪ್ಪು ಕಡಲೆಬೀಜ, 1-2 ಸ್ಪೂನು ಬಿಳಿ ಎಳ್ಳು ಅದನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಒಂದು ಜಾರ್ಗೆ ಹುರಿದಿರೋ ಅಂತಹ ಟೊಮೆಟೊ ಕಾಯಿನ ಹಾಕ್ಕೊಳ್ಳಿ. ಅದಾದಮೇಲೆ ಹಸಿ ಕರ್ಬೇವಿನ ಸೊಪ್ಪು, ಹಸಿ ಕೊತ್ತಂಬರಿ ಸೊಪ್ಪು, ಕಡಲೆಬೀಜ ಮತ್ತು ಎಳ್ಳನ್ನು ಹುರಿದಿಟ್ಟಿರ್ತೀವಲ್ಲ ಅದು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಬೆಲ್ಲ ಆ್ಯಡ್ ಮಾಡಿ ಮತ್ತು ಹಸಿ ಜೀರಿಗೆನ ಹುರಿಬಾರ್ದು, ಹಂಗೇ 2 ಸ್ಪೂನ್ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಒಂದ್ಸರಿ ಅದು ತರಿಯಾಗಿರಲಿ, ತುಂಬ ಪೇಸ್ಟ್ ಆದರೆ ಚಟ್ನಿ ಟೇಸ್ಟ್ ಇರೋದಿಲ್ಲ. ತರಿಯಾಗಿ ಮಾಡ್ಕೊಂಡಾದಮೇಲೆ ಇನ್ನೊಂದು ಕಡೆ ಬಾಣಲಿಲಿ ಎಣ್ಣೆ ಹಾಕ್ಕೊಳ್ಳಿ, ಸಾಸಿವೆ ಹಾಕ್ಕೊಳ್ಳಿ, ಹಿಂಗೆ ಹಾಕ್ಕೊಳ್ಳಿ. ಹಿಂಗು ಆಪ್ಷನ್, ನಿಮಗೆ ಬೇಕಿದ್ದರೆ ಯೂಸ್ ಮಾಡಿ ಹಿಂಗನ್ನ, ಇಷ್ಟ ಇಲ್ಲ ಅನ್ನೋರು ಹಿಂಗೆ ಹಾಕ್ಕೋಬೇಡಿ. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ಅದಾದಮೇಲೆ ಈ ರುಬ್ಬಿರ್ತೀವಲ್ಲ ಅದನ್ನೆಲ್ಲ ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದು 2 ಮಿನಿಟ್ಸ್ ಅಷ್ಟೇ ಅದು ಬಿಸಿ ಆಗಲಿ. ಬಿಸಿ ಆದ ತಕ್ಷಣ ಪಕ್ಕದಲ್ಲಿ ಎತ್ತಿಡಿ. ಅದನ್ನು ಚಪಾತಿಗೆ, ಇಡ್ಲಿಗೆ, ದೋಸೆಗೆ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಬೊಂಬಾಟಾಗಿರುತ್ತೆ. ಮಾಡಿ ನೋಡಿ.